ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ನಿನ್ನೆ ಬ್ಲಾಗು. ನಿನ್ನೆ ನಾಗರ ಪಂಚಮಿ ಇತ್ತು. ಸೊ ಮನೇಲಿ ಹಬ್ಬ ಮಾಡಿದ್ವಿ. ಸಿಂಪಲ್ಲಾಗಿ ಒಂದು ಬ್ಲಾಗ್ ಮಾಡೋಣ ಅನಿಸ್ತು. ಸೊ ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ನಮ್ಮ ಹಬ್ಬದ ವಿಶೇಷತೆಯನ್ನು ಶೇರ್ ಮಾಡ್ಕೊಳ್ತಿದ್ದೀನಿ. ಯೂಶಲಿ ನಾಗರ ಪಂಚಮಿ ಹಿಂದೂ ಧರ್ಮದ ಒಂದು ಪ್ರಮುಖ ಹಬ್ಬ. ಇನ್ನು ಶ್ರಾವಣ ಮಾಸದ ಒಂದು ಶುಕ್ಲ ಪಕ್ಷದಲ್ಲಿ ಪಂಚಮಿಯನ್ನು ಈ ಒಂದು ದಿನವನ್ನು ಆಚರಿಸ್ತಾರೆ. ಪ್ರಕೃತಿ ಆರಾಧನೆ ಇರ್ಬೋದು, ದೋಷ ನಿವಾರಣೆ ಇರ್ಬೋದು, ಮತ್ತು ದೈವಿಕ ನಂಟು, ಹೀಗೆ ಸಾಕಷ್ಟು ಇತಿಹಾಸವನ್ನು ಹೊಂದಿರುವಂತಹ ನಾಗರ ಪಂಚಮಿಯನ್ನು ಎಲ್ಲ ಹಿಂದೂಗಳು ಸಹ ಸಂಪ್ರದಾಯದಂತೆ ಆಚರಿಸ್ತಾರೆ. ಕೆಲವೊಬ್ಬರು ಶ್ರಾವಣ ಮಾಸದಲ್ಲಿ ಅವರ ಮನೆ ದೇವರುಗಳ ವಾರದಲ್ಲೂ ಸಹ ಆಚರಿಸಿದ್ರೆ, ಏನು ನಾವೆಲ್ಲ ನಿನ್ನೆನೆ ಸಹ ಆಚರಣೆ ಮಾಡಿದ್ವಿ. ಹೇಗೆ ನಮ್ಮ ಮನೇಲಿ ನಾಗರ ಪಂಚಮಿನ ನಾವು ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ಸಹ ತೋರಿಸ್ಕೊಡ್ತಾ ಇದ್ದೀನಿ. ಹುತ್ತಕ್ಕೆ ಹಾಲು ಎರಿತಾರೆ, ಬಟ್ ಕೆಲವೊಂದು ಕಡೆ ನಾಗರ ಕಲ್ಲಿಗೆ ಹಾಲು ಎರಿದ್ರೆ, ಇನ್ನು ಕೆಲವೊಂದು ಕಡೆ ಮನೆಯಲ್ಲೇ ಸಹ ಹಾಲು ಎರಿತಾರೆ. ಇವತ್ತಿನ ಒಂದು ನಾಗರ ಪಂಚಮಿ ಹಬ್ಬಕ್ಕೆ ನಾವು ಒಬ್ಬಟ್ಟೂಟನ ಮಾಡ್ತಾ ಇದ್ದೀವಿ. ಸೊ ನಾನು ಇಲ್ಲಿ ಮನೇಲಿ ಇವತ್ತು ಕರಿಗೇಡು ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಅದೇನೋ ಹಿಂದಿನಿಂದಲೂ ಸಹ ನಾಗರ ಪಂಚಮಿ ಹಬ್ಬಕ್ಕೆ ಹೋಳಿಗೆಯನ್ನು ತಟ್ಟಬಾರ್ದು ಅನ್ನೋ ಒಂದು ಪದ್ಧತಿ ಇದೆ. ಸೊ ಅದಕ್ಕೋಸ್ಕರ ನಾವು ಹಿಂದೆ ಯಾವ ರೀತಿಯಾಗಿ ಪೂರ್ವಜರು ಅಂದರೆ ನಮ್ಮ ಹಿರಿಯರು, ನಮ್ಮ ಅಜ್ಜ, ನಮ್ಮ ಅಜ್ಜಿ, ನಮ್ಮ ಅಮ್ಮಂದರು ಯಾವ ರೀತಿಯಾಗಿ ಹೇಳ್ತಾ ಬಂದಿದ್ದಾರೋ, ಸೊ ಅದೇ ರೀತಿಯಾಗಿ ಅದೇನು ನಾವು ಫಾಲೋ ಮಾಡಲೇಬೇಕು. ಸೊ ಅದಕ್ಕೋಸ್ಕರ ಇದಕ್ಕೆ ಒಂದು ಎಡೆಗೋಸ್ಕರ ಕರಿಗೇಡವನ್ನು ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ 1 ಲೋಟದಷ್ಟು ಎಣ್ಣೆ ತೊಗೊಂಡಿದ್ದೀನಿ, 1 ಲೋಟದಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಅದಕ್ಕೆ 2ರಷ್ಟು ನೀರು ಹಾಕಿ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಎಣ್ಣೆ, ನೀರು ಹಾಕಿ 1-2 ವಿಷಲ್ ಕೂಗಿಸ್ಕೊಬಿಡೋಣ. ಬೇಳೆ ಚೆನ್ನಾಗಿ ಬೆಂದಾಗ ಹೋಳಿಗೆ ಅಥವಾ ಕರಿಗೇಡ್ಬು ಸಹ ತುಂಬ ಚೆನ್ನಾಗಿ ಬರುತ್ತೆ. ಈಗಾಗಲೇ ಬೇಳೆ ಬೆಂದಿದೆ. ಸೊ ನಾನಿಲ್ಲಿ ಬೇಳೆಗೆ ಬೆಲ್ಲನ ಸಹ ಮಿಕ್ಸ್ ಮಾಡಬೇಕು. ಬೆಲ್ಲನ ಕುಟ್ಟಿ ತೊಗೊಂಡಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಬೇಳೆ ಬೆಂದಿದೆ. ಆವಾಗೆಲ್ಲ ಹೂರಣನ ಒಳಕಲ್ಲಲ್ಲಿ ರುಬ್ತಾಯಿದ್ರು. ಸೊ ಇವಾಗೆಲ್ಲ ಮಿಕ್ಸಿಲಿ ರುಬ್ಬೋದ್ರಿಂದ, ಗ್ರೈಂಡರಲ್ಲಿ ರುಬ್ಬೋದ್ರಿಂದ ಸ್ವಲ್ಪ ಮೆತ್ತಗಾಗದೇ ರೀತಿಯಾಗಿ ಸಹ ಬೇಯಿಸ್ಕೋಬೇಕು. ಸೊ ನೋಡಿದ್ರಲ್ಲ, ಬೆಲ್ಲ ಜೊತೆಗೆ ನಾನು ಇಲ್ಲಿ ಒಣೆ ಶುಂಠಿ ಜೊತೆಗೆ ಯಾಲಕ್ಕಿ ಪುಡಿನೂ ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು 1 ಬೌಲಷ್ಟು ತೆಂಗಿನಕಾಯಿ ತುರಿನೂ ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಬಿಸಿ ಇರಬೇಕಾದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಬೆಲ್ಲದಲ್ಲಿ ಬೇಳೆ ಚೆನ್ನಾಗಿ ಬೇಯಬೇಕು. ಆಗ ರುಬ್ಲಿಕ್ಕೂ ಚೆನ್ನಾಗುತ್ತೆ ಮತ್ತು ರುಚಿಯೂ ಸಹ ಹೆಚ್ಚಾಗುತ್ತೆ. ಕೈ ಬಿಡದ ರೀತಿ ತಿರುಗಿಸ್ತಾ ಇರಬೇಕು. ಬೆಲ್ಲ ಕರಗ್ತಾ ಇರಬೇಕಾದ್ರೆ ಚೆನ್ನಾಗಿ ನೀರು ಬಿಡುತ್ತೆ. ಇದಕ್ಕೆ ಯಾವುದೇ ರೀತಿ ನೀರನ್ನು ಹಾಕಬಾರ್ದು. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ನೀರು ಬಿಡ್ತಾ ಇದೆ ಅಂತ. ಸೊ ಇನ್ನೊಂದು ಕಡೆ ಬೇಳೆ ಬೆಂದಾಯಿತು. ಈಗ ಸಾಂಬಾರಿಗೆ ಸಿಂಪಲ್ಲಾಗಿ ಹುರ್ಕೊಬಿಡೋಣ. ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀನಿ. ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು. ಸೊ ನೋಡಿದ್ರಲ್ಲ, ಲೈಟಾಗಿ ಚಟಪಟ ಅಂತ ಸಿಡಿಬೇಕಾದ್ರೆ ನಾವು ಹುರಿದಿದೆ ಅಂತ ಅಂದ್ಕೊಂಡು ಚೆನ್ನಾಗಿ ತೆಗೆದುಬಿಡಬೇಕು. ಸೊ ನೋಡಿ, ಚೆನ್ನಾಗಿ ಹುರಿದಿದೆ. ನಾನಿದಕ್ಕೆ 1 ಟೇಬಲ್ ಸ್ಪೂನಷ್ಟು ಮೆಂತ್ಯಕಾಳನ್ನು ಸಹ ಇದೇ ಥರ ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಹುರಿದಾಯಿತು. ಸ್ವಲ್ಪ ಜೀರಿಗೆನೂ ಸಹ ಹುರ್ಕೊಬಿಡೋಣ.
ಸೊ ಜೀರಿಗೆನೂ ಚಟಪಟ ಸಿಡಿತಾ ಇದ್ದಾಗ ನೋಡಿದ್ರಲ್ಲ ಚೆನ್ನಾಗಿ ಹುರಿದಾಗಿದೆ. ನಾವಿವಾಗ ಈರುಳ್ಳಿ ಟೊಮೊಟೊ ಜೊತೆಗೆ ಬೆಳ್ಳುಳ್ಳಿನ ಸಹ ಚೆನ್ನಾಗಿ ಹುರ್ಕೋಬೇಕು. ನಾನು ತುಂಬ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೊಟೊನ ಮೀಡಿಯಮಾಗಿ ತಿಂಡಿಗೆಲ್ಲ ನಾವು ಕಟ್ ಮಾಡ್ತೀವಲ್ಲ, ಸೊ ಆ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿನೂ ಸಹ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ನೋಡಿದ್ರಲ್ಲ ಹಸಿ ವಾಸನೆ ಹೋಗಿದೆ. ಆಲ್ಮೋಸ್ಟ್ ಆಲ್ ಈ ಥರ ಗೋಲ್ಡನ್ ಕಲರ್ ಬಂದಾಗ ತೆಗೆದುಬಿಡಬೇಕು. ನಾನಿವಾಗ ಸಿಂಪಲ್ಲಾಗಿ ಸಾಂಬಾರಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ, ಒಂದು 4-5 ಪೀಸಷ್ಟು ಚಕ್ಕೆ, 2-3 ಯಾಲಕ್ಕಿ ತೊಗೊಂಡಿದ್ದೀನಿ ಮತ್ತು 5-6 ಲವಂಗನ ತೊಗೊಂಡಿದ್ದೀನಿ. ಇನ್ನು ನೆನೆಸಿಟ್ಟಿರುವಂತಹ ಹುಣಸೆಹಣ್ಣನ್ನು ಸಹ ನಾನು ಆ್ಯಡ್ ಮಾಡ್ಕೋತಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ 1-2 ಚಿಟಿಕೆಯಷ್ಟು ಅರಿಶಿಣದ ಪುಡಿನೂ ಸಹ ಆ್ಯಡ್ ಮಾಡ್ತಿದ್ದೀನಿ. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಆಲ್ರೆಡಿ ಹುರ್ಕೊಂಡಿದ್ದೆ, ಬಟ್ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಹಸಿ ಜೀರಿಗೆ ತೊಗೋತಿದ್ದೀನಿ ಮತ್ತು 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪುಡಿನ, ಧನಿಯಾ ಪುಡಿನೂ ಸಹ ಆ್ಯಡ್ ಮಾಡ್ತಿದ್ದೀನಿ. ಇದನ್ನು ಚೆನ್ನಾಗಿ ರುಬ್ಕೊಬಿಡೋಣ. ರುಬ್ಬಿದ್ದಾಯಿತು. ಸಿಂಪಲ್ಲಾಗಿ ಒಂದು ಒಗ್ಗರಣೆ ಕೊಟ್ಕೊಬಿಡೋಣ. ನಾನಿಲ್ಲಿ 1 ಸೌಟಷ್ಟು ಕುಕ್ಕಿಂಗ್ ಆಯಿಲ್ನ ಬಳಸ್ತಾ ಇದ್ದೀನಿ. ಎಣ್ಣೆ ಕಾಯ್ದಿದೆ. ಸೊ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಸಾಸಿವೆನ ಸಿಡಿಸ್ತಾ ಇದ್ದೀನಿ. ನೋಡಿದ್ರಲ್ಲ, ಇವಾಗ 8-10 ಒಣಮೆಣಸಿನ್ಕಾಯಿನ ಆ್ಯಡ್ ಮಾಡಬೇಕು. ಕೆಲವರು ಹಸಿಮೆಣಸಿನ್ಕಾಯಿ ಹಾಕ್ತಾರೆ. ಯೂಶಲಿ ನಮ್ಮ ಮನೆಗೆ ಒಣಮೆಣಸಿನ್ಕಾಯಿನ ಹಾಕೋದು. ಹಾಗೆ 1-2 ಎಸಳಷ್ಟು ಹಸಿ ಕರಿಬೇವನ್ನು ಸಹ ಆ್ಯಡ್ ಮಾಡ್ತಿದ್ದೀನಿ. ಅವಾಗೆಲ್ಲ ಭತ್ತದ ಮೆಣಸಿನ್ಕಾಯಿ ಅಂತ ಬರೋದು, ತುಂಬ ಚಿಕ್ಕಕ್ಕಿರ್ತಿತ್ತು, ಬಟ್ ಹೆವಿ ಖಾರ ಇರ್ತಿತ್ತು. ಬಟ್ ಇವಾಗ ಅದನ್ನು ಈ ಸೈಡ್ ಬೆಳೀತಾ ಇರೋದು ತುಂಬ ಕಮ್ಮಿ. ಸೊ ಆಲ್ಮೋಸ್ಟ್ ಆಲ್ ಹಸಿಮೆಣಸಿನ್ಕಾಯಿ ಕೆಲವೊಬ್ಬರು ಬಳಸಿದ್ರೆ, ನಾನು ಯಾವಾಗಲೂ ಒಣಮೆಣಸಿನ್ಕಾಯಿನೇ ಸಹ ಬಳಸ್ತೀನಿ. ಒಣಮೆಣಸಿನ್ಕಾಯಿ ಜೊತೆಗೆ ಕರಿಬೇವು ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ನಾವು ರುಬ್ಬಿಟ್ಟಿರುವಂತಹ ಮಸಾಲಾನ ಆ್ಯಡ್ ಮಾಡಬೇಕು. ಮತ್ತು ನಾವು ಬೇಳೆ ಬೇಯಿಸಿರ್ತೀವಲ್ಲ, ಅದೇ ನೀರನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಜಾರ್ ತೊಳೆದ್ಬಿಟ್ಟು ಎಷ್ಟು ಪ್ರಮಾಣದಲ್ಲಿ ನಿಮಗೆ ನೀರು ಬೇಕೋ ನೋಡಿಕೊಂಡು ಅಷ್ಟನ್ನು ನೀವು ನೀರನ್ನು ಬೆರೆಸಿ. ಸ್ವಲ್ಪ ಗಟ್ಟಿ ಆಯಿತು ಅನಿಸ್ತು ಸಾಂಬಾರು. ನೋಡಿದ್ರಲ್ಲ, ಸ್ವಲ್ಪ ತಿಕ್ಕಾಗಿದೆ. ಸೊ ಅದಕ್ಕೋಸ್ಕರ ನಾನು ಸಹ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಿದ್ದೀನಿ. ಸೊ ನೋಡಿದ್ರಲ್ಲ, ಫೈನಲಿ ಸಾಂಬಾರು ರೆಡಿ ಆಯಿತು. ಒಬ್ಬಟ್ಟು ಸಾಂಬಾರು ಅಂದರೆ ಯೂಶಲಿ ಮನೇಲಿ ಎಲ್ರಿಗೂ ಇಷ್ಟ. ಸೊ ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ಲ, ಈಗ ಫೈನಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ಬಿಟ್ರೆ 1-2 ಸಾರಿ ಬಿಸಿ ಬಿಸಿಯಾದಂತಹ ಹೋಳಿಗೆ ಒಬ್ಬಟ್ಟಿನ ಸಾಂಬಾರು ರೆಡಿ ಆಗುತ್ತೆ. ಕೆಲವು ಭಾಗದಲ್ಲಿ ಇದನ್ನು ತಿಳಿ ಸಾಂಬಾರು ಅಂತಲೂ ಸಹ ಕರೀತಾರೆ, ಬಟ್ ನಮ್ಮ ಭಾಗದಲ್ಲಿ ಆಲ್ಮೋಸ್ಟ್ ಹೋಳಿಗೆ ಸಾಂಬಾರು ಅಂತಲೇ ಕರೀತಾರೆ. ನೋಡಿದ್ರಲ್ಲ, ಸಾಂಬಾರು ಕುದೀತಿದೆ.
ಸಾಂಬಾರು ತುಂಬ ಅದ್ಭುತವಾದಂಥ ಸ್ಮೆಲ್ ಬರ್ತಾ ಇದೆ. ಇಷ್ಟೊಂದು ಮಸಾಲ ಚೆನ್ನಾಗಿ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ನಿಮಗೂ ಸಹ ಹೋಳಿಗೆ ಸಾಂಬಾರು ಮಾಡಬೇಕು ಅನಿಸಿದ್ರೆ ಈ ಮೆಥಡಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಜಸ್ಟ್ ಒಂದು ಸರಿ ಟ್ರೈ ಮಾಡಿ ನೋಡಿ. ಫೈನಲಿ ಸಾಂಬಾರು ಆಯಿತು. ಈಗ ಪಲ್ಯಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲೊಂದು ಜಾರ್ಗೆ 6 ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ. ಒಂದು ಗೆಡ್ಡೆಯಷ್ಟು ನಾಟಿ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೋತಿದ್ದೀನಿ. ಮತ್ತು ಒಂದು ಅರ್ಧ ಬೌಲಷ್ಟು ಹಸಿ ತೆಂಗಿನಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ರುಬ್ಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಆ್ಯಡ್ ಮಾಡಿಕೊಂಡು ರುಬ್ಕೊಬಿಟ್ಟು ಒಂದು ಚಿಕ್ಕದಾಗಿ ಒಂದು ಮಸಾಲೆ ರೆಡಿ ಆಗಿಬಿಡುತ್ತೆ. ಈಗ ನಾನು ಇವತ್ತು ಮಾಡ್ತಿರೋದು ಜಸ್ಟ್ ಬೀನ್ಸ್ ಹಾಕಿ ಬೀನ್ಸ್ ಪಲ್ಯ ಮಾಡ್ತಿರೋದು. ಯೂಸಲಿ ಮಿಕ್ಸ್ ತರಕಾರಿ ಪಲ್ಯಗಳನ್ನು ಮನೇಲಿ ಮಾಡ್ತಾ ಇರ್ತೀನಿ. ಸೊ ಇವತ್ತು ಸಿಂಪಲ್ಲಾಗಿ ಬೀನ್ಸ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ನಾನಿಲ್ಲಿ ಒಂದು ಅರ್ಧ ಸೌಟಷ್ಟು ಆಯಿಲನ್ನು ಹಾಕಿ ಸಾಸಿವೆ ಸಿಡಿಸ್ಬಿಟ್ಟಿದ್ದೀನಿ. ಒಂದು ಎಳೆಸ್ಲಷ್ಟು ಕರಿಬೇವು ತೊಗೊಂಡಿದ್ದೀನಿ. ಮತ್ತು ಟೊಮೊಟೊ ಈರುಳ್ಳಿನೂ ಸಹ ಆ್ಯಡ್ ಮಾಡಿ ಫ್ರೈ ಮಾಡ್ಕೊಳ್ತೀನಿ ಹಸಿ ವಾಸನೆ ಹೋಗೋವರೆಗೂ. ಟೊಮೊಟೊ ಆ್ಯಡ್ ಮಾಡ್ತಿದ್ದೀನಿ. ಸೊ ಈರುಳ್ಳಿ ಟೊಮೊಟೊ ಚೆನ್ನಾಗಿ ಫ್ರೈ ಆಯಿತು. ಸೊ ನಾನಿಲ್ಲಿ ಕಟ್ ಮಾಡಿ ತೊಳೆದಿಟ್ಟಿರುವಂತಹ ಬೀನ್ಸನ್ನು ಆ್ಯಡ್ ಮಾಡ್ತಿದ್ದೀನಿ. ಬೀನ್ಸು ಸಹ ಚೆನ್ನಾಗಿ ಫ್ರೈ ಆಗಬೇಕು. ಬೀನ್ಸ್ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅಂದಾಗ ರುಬ್ಬಿಟ್ಟಿರುವಂತಹ ಮಸಾಲೆನ ಆ್ಯಡ್ ಮಾಡ್ತಿದ್ದೀನಿ. ರುಬ್ಬಿಟ್ಟಿರೋ ಮಸಾಲ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್, 1 ಟೇಬಲ್ ಸ್ಪೂನಷ್ಟು 1-1.5 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಿದ್ದೀನಿ. ಜೊತೆಗೆ ಸ್ವಲ್ಪ ಬೇಕಾಗಿರುವಷ್ಟು ನೀರನ್ನು, ಜಾರ್ ತೊಳೆದಿರುವಂತಹ ನೀರನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಮನೇಲೇ ರೆಡಿ ಮಾಡಿರುವಂಥ ಸಾಂಬಾರು ಪೌಡ್ರನ್ನು ಸಹ ನಾನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ವಿಷಲ್ ಕೂಗಿಸ್ಬಿಟ್ರೆ ಸಿಂಪಲ್ಲಾಗಿ ಬೀನ್ಸ್ ಪಲ್ಯ ರೆಡಿ ಆಗುತ್ತೆ. ಇನ್ನು ಹೂರಣ ರೆಡಿಯಾಗಿದೆ. ಸೊ ಹಿಟ್ಟು ಸ್ವಲ್ಪ ಬೇಗ ನೆನಿಲಿ ಅನ್ನೋ ಕಾರಣಕ್ಕೆ ನಾನು ಕರಿಗಡುಬಿಗೆ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. 1 ಬೌಲಷ್ಟು ಮೈದಾ ಹಿಟ್ಟು, 1 ಚಿಟಿಕೆಯಷ್ಟು ಉಪ್ಪು, 1 ಚಿಟಿಕೆಯಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಗಟ್ಟಿಯಾಗಿ ಕಲಿಸ್ಕೊಬಿಡೋಣ. ಸೊ ಸ್ವಲ್ಪವೇ ನೀರು ಹಾಕಿ
ಗಟ್ಟಿ ಹದಕ್ಕೆ ಕಲಸಿ ಸ್ವಲ್ಪ ಅಡುಗೆ ಎಣ್ಣೆನ ಹಾಕಿ ಮತ್ತೆ ಚೆನ್ನಾಗಿ ನಾದ್ಕೊಬಿಟ್ರೆ ಸಾಫ್ಟಾಗಿ ಹಿಟ್ಟಿನ ಒಂದು ಬ್ಯಾಟರ್ ರೆಡಿ ಆಗುತ್ತೆ. ಸೊ ನಾವು ಇವಾಗಲೇ ಕರಿಗಡುಬನ್ನ ಯೂಶ್ವಲಿ ಉದ್ದಿಟ್ಟಿದ್ದೀನಿ. ಕರಿಗಡುಬನ್ನ ಯಾವ ರೀತಿಯಾಗಿ ಫಿಲ್ ಮಾಡಬೇಕು ಅನ್ನೋದನ್ನು ಸಹ ನಾನು ಹಿಂದಿನ ಬ್ಲಾಗಲ್ಲಿ ತೋರಿಸ್ಕೊಟ್ಟಿದ್ದೆ. ಸೊ ನೋಡೋದ್ರಲ್ಲ, ಎಣ್ಣೆ ಕಾದಿದೆ. ಬಿಸಿ ಬಿಸಿಯಾಗಿ ಎಣ್ಣೆ ಕಾದಿದ ತಕ್ಷಣವೇ ರೆಡಿ ಮಾಡಿಟ್ಟಿರುವಂಥ ಕರಿಗಡುಬನ್ನು ಎಣ್ಣೆಲಿ ಬಿಟ್ಬಿಟ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ಎರಡು ಮುಖದಲ್ಲೂ ಸಹ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ನೋಡೋದ್ರಲ್ಲ, ಸಿಂಪಲ್ಲಾಗಿ ಕರಿಗಡುಬು ರೆಡಿ ಆಯಿತು. ಗೋಲ್ಡನ್ ಕಲರ್ ಬಂದುಬಿಟ್ಟಾಗ ತೆಗೆದುಬಿಡಬೇಕು. ಈಗ ಸಿಂಪಲ್ಲಾಗಿ ನಾನು ಕೋಸಂಬರಿಗೆ ಒಗ್ಗರಣೆ ಹಾಕ್ಕೊಬಿಡ್ತೀನಿ. ನಾನಿವತ್ತು ಮಾಡ್ತಾ ಇರೋದು ಹೆಸರುಬೇಳೆ ಕೋಸಂಬರಿ. ನಮ್ಮ ಮನೇಲಿ ಕಡಲೆಬೇಳೆ ಕೋಸಂಬರಿ ತುಂಬ ಇಷ್ಟಪಡ್ತಾರೆ. ಸೊ ನನಗೆ ಹೆಸರುಬೇಳೆ ಕೋಸಂಬರಿ ಇಷ್ಟ. ಸೊ ಅದಕ್ಕೋಸ್ಕರ ಹೆಸರುಬೇಳೆ ಕೋಸಂಬರಿ ಮಾಡಿಸ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ ಸೇರಿಸ್ಬಿಟ್ಟು ಒಂದು ಹೆಸರು ಕರಿಬೇವು, ಒಂದು 4ರಿಂದ 5 ಹಸಿಮೆಣಸಿಕಾಯಿ ಖಾರ ಇಲ್ಲ. ಸೊ ಅದಕ್ಕೋಸ್ಕರ ನಾನು 4ರಿಂದ 5 ಬಳಸ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಬಿಡಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಹಸಿ ಈರುಳ್ಳಿ, ನೆನೆಸಿಟ್ಟಿರುವಂತಹ ಹೆಸರುಬೇಳೆ, ಕಾಯಿ ತುರಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಬಿಟ್ರೆ, ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದ್ರೆ ಒಂದು ಸಿಂಪಲ್ಲಾಗಿ ರುಚಿಕರವಾಗಿರುವಂತಹ ಹೆಸರುಬೇಳೆ ಕೋಸಂಬರಿ ರೆಡಿ ಆಗುತ್ತೆ. ಆಲ್ರೆಡಿ ಪೂಜೆ ಮಾಡಾಗಿತ್ತು. ಸೊ ದೇವರಿಗೆ ಅಲಂಕಾರ ಮಾಡಲೇಬೇಕಲ್ವ. ಸೊ ದೇವರಿಗೆ ಪೂಜೆ ಮಾಡಿದ ನಂತರ ಎಡೆ ಮಾಡಬೇಕು, ಅಂದರೆ ನೈವೇದ್ಯ. ನಾಗದೋಷ ಆಲ್ಮೋಸ್ಟಲ್ಲಿ ಎಲ್ರಿಗೂ ಇರುತ್ತೆ ಅಂತ ಕೇಳ್ಪಟ್ಟಿದ್ದೆ. ಆಲ್ಮೋಸ್ಟಲ್ಲಿ ಎಲ್ರಿಗೂ ಇರಲಿಕ್ಕಿಲ್ಲ, ಕೆಲವೊಬ್ರಿಗೆ ಇದ್ದೇ ಇರುತ್ತೆ. ಸೊ ನಾಗರಿಗೆ ಮುತ್ತಕ್ಕೆ ಹಾಲು ಎರೆಯೋದ್ರಿಂದ ನಮ್ಮ ಒಂದು ದೋಷ ನಿವಾರಣೆ ಆಗೋದು ಅನ್ನೋದು ಪದ್ಧತಿ. ಸೊ ನಮ್ಮನೆಯ ಇವತ್ತಿನ ನಾಗರ ಪಂಚಮಿ ಹೀಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ.